ಸಿನಿ ಪ್ರಪಂಚಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಸಿನಿ ಪ್ರಪಂಚದಲ್ಲಿ ಇಂದು ತೆರೆ ಕಂಡ ಕನ್ನಡ ಚಲನಚಿತ್ರದ ವಿಶ್ಲೇಷಣೆ. ಕೃಷ್ಣ ಪ್ರಣಯ ಸಖಿ. ದ್ವಾಪರವನ್ನು ತೊರೆದು ಸಖಿಯರನ್ನು ಹುಡುಕುತ್ತಾ ಭೂಮಿಗೆ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್. ಗೋಲ್ಡನ್ ಸ್ಟಾರ್ ಅಭಿನಯದ ಕೃಷ್ಣ ಪ್ರಣಯ ಸಖಿ ಇಂದು ರಾಜ್ಯದಾದ್ಯಂತ ತೆರೆ ಕಂಡಿದೆ. ಈಗಾಗಲೇ ತನ್ನ ಹಾಡುಗಳ ಮೂಲಕ ದಾಖಲೆಯನ್ನು ಸೃಷ್ಟಿಸಿರುವ ಈ ಸಿನಿಮಾವನ್ನು ನೋಡಲು ಪ್ರೇಕ್ಷಕರು ಮುಗಿಬಿದ್ದಿದ್ದಾರೆ. ಈ ಚಿತ್ರವು ತ್ರಿಶೂಲ್ ಎಂಟರ್ಟೈನರ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದು, ದಂಡುಪಾಳ್ಯ ಖ್ಯಾತಿಯ ಶ್ರೀನಿವಾಸ್ ರಾಜು ಅವರು ನಿರ್ದೇಶಿಸಿದ್ದಾರೆ. ಈ ಚಿತ್ರವು ಬಹು ತಾರಾಗಣವನ್ನು ಹೊಂದಿದೆ. ಮಾಳವಿಕಾ ನಾಯರ್ ಹಾಗೂ ಶರಣ್ಯ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಶಶಿಕುಮಾರ್ ಅವರು ಖಡಕ್ ಪಾತ್ರದಲ್ಲಿ ಮಿಂಚಿದ್ದಾರೆ. ರಂಗಾಯಣ ರಘು, ಸಾಧು ಕೋಕಿಲ, ಗಿರೀಶ್ ಹಾಗೂ ಕುರಿ ಪ್ರತಾಪ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಗಣಿ ಮತ್ತು ಅರ್ಜುನ್ ಜನ್ಯ ಕಾಂಬಿನೇಷನ್ ಮತ್ತೊಮ್ಮೆ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಚಲನಚಿತ್ರದ ಹಾಡುಗಳು ಹಿಟ್ ಲಿಸ್ಟ್ ಸೇರಿದೆ. ಈ ಚಲನಚಿತ್ರವು ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದ್ದು, ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಿಸಿ ಆನಂದಿಸಿ. ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್ ರೆಸ್ಪಾನ್ಸ್. ತುಂಬ ಖುಷಿ ಆಯಿತು. ಐ ಮೀನ್, ಈಗ ನೀವು ರೆಸ್ಪಾನ್ಸ್ ನೋಡ್ತಾ ಇರ್ಬೋದು. ಒಂದೊಂದು ಜೋಕಿಗೂ ಅವ್ರು ಎಂಜಾಯ್ ಮಾಡ್ತಾ ಇದ್ದಿದ್ದು ಎಲ್ಲ. ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಫಸ್ಟ್ ಶೋ ಕೂರಕ್ಕೂ ಜಾಗ ಇಲ್ಲ, ನಿಂತ್ಕೊಂಡು ವಾಚಿಂಗ್. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಇದೆಲ್ಲ ಒಂಥರ ಹೊಸದಾಗಿ ಲೈಕ್ ಹೂ ಎಸಿತಾ ಇದ್ರು, ಕಿರ್ಚ್ತಾ ಇದ್ರು, ಒಂದೊಂದು ಪಾತ್ರಕ್ಕೂ ಅಷ್ಟು ಎಂಕರೇಜ್ಮೆಂಟ್ ಕೊಡ್ತಾ ಇದ್ರು. ತುಂಬ ಖುಷಿಯಾಗಿದೆ. ಮೇಡಮ್, ಸದ್ಯದ ಸಿನಿಮಾ ಇಂಡಸ್ಟ್ರಿ ಆಡಿಯನ್ಸ್ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇತ್ತು. ಆದರೆ ಅದು ಇತ್ತೀಚೆಗೆ ಬೇರೆ ಬೇರೆ ಫಸ್ಟ್ ಆಫ್ ಆಲ್ ನಾನಿದ್ದೀನಿ ಅಂತಲ್ಲ, ಕನ್ನಡ ಸಿನಿಮಾಗೆ ಕನ್ನಡಿಗರು ಬರ್ತಾ ಇರೋದೇ ದೊಡ್ಡ ಖುಷಿ ವಿಚಾರ. ಅದರಲ್ಲಿ ಅದು ನನ್ನ ಸಿನಿಮಾ ಆಗಿರೋದು ಇನ್ನೊಂದು ಸ್ವಲ್ಪ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ಹೌಸ್ಫುಲ್ ಆಗಿದೆ, ಅಷ್ಟು ಶೋಸ್ ಹೌಸ್ಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಕೂರಕ್ಕೂ ಜಾಗ ಇಲ್ಲ. ನೂಕುನುಗ್ಲಲ್ಲಿ ಬಂದು ಅಲ್ಲಿ ಸಾಂಗ್ ಬಂದಾಗ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೆಲೆಬ್ರೇಷನ್ನೇ ಒಂಥರ ಓಲ್ಡನ್ ಡೇಸ್ ನೋಡ್ದಂಗೆ ಅನ್ನಿಸ್ತು. ನಿಜವಾಗ್ಲೂ ತುಂಬ ಖುಷಿ. ನಿಜವಾಗ್ಲೂ ಎಕ್ಸೈಟೆಡ್. ಆ್ಯಂಡ್ ಅದನ್ನು ಜನ ತಗೊಳ್ತಿದ್ದ ರೀತಿ, ಅವರು ಚಿಯರ್ ಮಾಡ್ತಿದ್ದ ರೀತಿ, ಇದೆಲ್ಲ ನನಗೆ ತುಂಬ ಹೊಸದು. ಕರೀತಾ ಇದ್ರು ಎಲ್ಲ ಲವ್ ಸ್ಟೋರಿಗೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಲವ್ ಗುರು ಅಂತ ಕರಿಬೇಕು ಗುರು. ಯಾಕಂದ್ರೆ ಪ್ರತಿಯೊಬ್ಬ ಟ್ರೂ ಲವ್ ಮಾಡೋ ಹುಡುಗ ಹುಡುಗಿರ ಕಣ್ಣಲ್ಲಿ ನೀರು ತರಿಸುವಂತ ಶಕ್ತಿ ಇರೋದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಾತ್ರ ಬ್ರದರ್. ಪ್ರತಿಯೊಂದು ಸಿನಿಮಾನು ನೋಡ್ಕೊಂಡೇ ಬಂದಿದ್ದೀನಿ. ಎಲ್ಲ ಸಿನಿಮಾದಲ್ಲಿ ಅಳದೆ ಆಚೆ ಕಡೆ ಬರೋಕ್ಕೆ ಆಗಲ್ಲ. ಗಣೇಶ್ ಸರ್ ಮೂವಿ ಅಷ್ಟು ಪೇನ್ ಆಗುತ್ತೆ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಸಂದೇಶ ಕೊಡ್ತಾರೆ. ಹಾಗೆ ಈ ಸಿನಿಮಾ ತುಂಬ ಅದ್ಭುತವಾಗಿದೆ. ಬಟ್ ನಾನೊಂದು ಈ ಸಿನಿಮಾ ನೋಡಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಹುಡುಗಿಗೂ ಪ್ರತಿಯೊಬ್ಬ ಹುಡುಗಿಗೂ ಕೂಡ ಯಾವುದೋ ಕಾರಣಕ್ಕೆ ಇಷ್ಟಪಡ್ತೀರಾ, ಯಾವುದ್ಯಾವುದೋ ರೀತಿಗೆ ಇಷ್ಟಪಟ್ಕೊಂಡು ಹುಡುಗ ಏನೋ ತಪ್ಪು ಮಾಡ್ದ ಅಂತೇಳಿ ಅವನ್ನ ದೂರ ಮಾಡಿ ಬದುಕ್ತಿರಲ್ಲ, ಅದು ನಿಜವಾದ ಪ್ರೀತಿನೇ ಅಲ್ಲ. ಹುಡುಗ ಏನೇ ತಪ್ಪು ಮಾಡಿದ್ರು ಅವನಲ್ಲಿ ಚೇಂಜಸ್ ಕಾಣಿಸ್ಕೊಂಡು ಅವನಲ್ಲಿ ಚೇಂಜಸ್ ನೋಡಿ ಪ್ರೀತಿ ಮಾಡ್ತಿರಲ್ಲ, ಅದೇ ನಿಜವಾದ ಪ್ರೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈಕ್ ಆಗಿದೆ. ಟ್ವಿಸ್ಟ್ ಇದೆ. ಇನ್ನೊಂದೇನಂದ್ರೆ ಟ್ವಿಸ್ಟ್ ಇದೆ. ಎಲ್ಲರದ್ದು ಕ್ಯಾರೆಕ್ಟರ್ ಮಸ್ತಾಗಿ ಆ್ಯಕ್ಟಿಂಗ್ ಮಾಡೋರು ಸೂಪರ್ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಸಾಧು ಕೋಕಿಲ ಸರ್ ಅಂದರೆ ಕಾಮಿಡಿ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನೋಡಿ. ಅಂದರೆ ಸಾಧು ಕೋಕಿಲ ಸರ್ ಮತ್ತು ಗಣೇಶ್ ಸರ್ದು ಕಾಂಬಿನೇಷನ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫಿಲಮ್ನ ಥಿಯೇಟರಲ್ಲೇ ನೋಡಿ, ಫೋನಲ್ಲೆಲ್ಲ ನೋಡೋಕೆ ಹೋಗಬೇಡಿ. ಕನ್ನಡ ಮೂವಿ ಬೆಳೆಸಿ.